ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಅಂದರೆ FA1 ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇದು 9ನೇ ತರಗತಿಯ ಇಂಗ್ಲೀಷ್ ವಿಷಯದ ಪ್ರಶ್ನೆ ಪತ್ರಿಕೆ FA1 ಪರೀಕ್ಷೆ ಮತ್ತು ಕೀ ಉತ್ತರಗಳಾಗಿರ್ತವೆ. ಸೊ ಒಟ್ಟು 20 ಅಂಕಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರ್ತದೆ. ಸೊ ಬನ್ನಿ, ಮೊದಲನೇದಾಗಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಮೊದಲೇ ಮೇಲೆ ನೋಡಿ, ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಕೇಳಿದ್ದಾನೆ. ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಇದೆ. ಫಸ್ಟ್ ಒನ್ ಚೂಸ್ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಇದೆ. ಫಸ್ಟ್ ಒನ್ ಕ್ವಶನ್ ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಕ್ವಶನ್ ಟ್ಯಾಗನ್ನು ನಾವು ಇಲ್ಲಿ ಕಂಡುಹಿಡಬೇಕಾಗ್ತದೆ. ಪ್ರಶ್ನೆ ನೋಡಿ, ದೇ ಡಿ ನಾಟ್ ಅಥವಾ ಡಿಡ್ ನಾಟ್, ಓಕೆ, ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ ಅಂತ ಇದೆ. ಓಕೆ, ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ ಅಂತ. ಓಕೆ, ಇಲ್ಲಿ ಆಪ್ಷನ್ ಎ ನೋಡಿ ಏನು ಕೊಟ್ಟಿದ್ದಾನೆ, ಡೂ ದೇ ಅಂತ ಇದೆ. ಆಪ್ಷನ್ ಬಿ ಡೋಂಟ್ ದೇ, ಆಪ್ಷನ್ ಸಿ ಡಿಡೆಂಟ್ ದೇ, ಆಪ್ಷನ್ ಡಿ ಡಿಡ್ ದೇ ಅಂತ ಇದೆ. ಇಲ್ಲಿ ಡಿಡ್ ನಾಟ್ ಅಂತ ಕೊಟ್ಟಿರೋದ್ರಿಂದ ಓಕೆ ನಾವು ಏನು ಬರೀಬೇಕು, ಡಿಡ್ ದೇ ಅನ್ನೋದು ಆನ್ಸರ್ ಆಗ್ತದೆ. ಇಲ್ಲಿ ಅಕಸ್ಮಾತ್ ಅವನು ಡಿಡ್ ದೇ ಅಂತ ಕೊಟ್ಟಿದ್ರೆ ನಾವು ಏನು ಮಾಡಬೇಕು, ಡಿಡಂಟ್ ದೇ ಅಂತ ಕೊಡ್ಬೋದು, ಆನ್ಸರ್ನ ಬರಿಬಹುದಿತ್ತು. ಓಕೆನಾ? ಸೊ ಹಾಗಾಗಿ ಸೊ ಇದೇನಾಗ್ತದಪ್ಪ ಅಂದರೆ ಡಿಡ್ ದೇ ಅನ್ನೋದು ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಎರಡನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಇದೆ. ಚೂಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ರವಿ, ಮೇ ಐ ಕಮ್ ಇನ್ ಸರ್? ಟೀಚರ್, ಎಸ್ ಯು ಮೇ ಅಂತ ಕೇಳ್ತಾನೆ. ಓಕೆ, ಇಲ್ಲಿ ಮೇ ಐ ಕಮ್ ಇನ್ ಸರ್ ಅನ್ನೋದು ಯಾವ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಆಗ್ತದೆ ಅಂತ ಇದ್ದರೆ ಆಪ್ಷನ್ ಸಿ ಸೀಕಿಂಗ್ ಪರ್ಮಿಷನ್. ಅವನು ಏನು ಮಾಡ್ತಾ ಇದ್ದಾನೆ ಇಲ್ಲಿ, ರವಿ ಟೀಚರ್ಗೆ ಪರ್ಮಿಷನ್ ಕೇಳ್ತಾ ಇದ್ದಾನೆ. ನಾನು ಒಳಗಡೆ ಬರಬಹುದೇ ಮೇಡಮ್ ಅಥವಾ ಒಳಗಡೆ ಬರಬಹುದಾ ಸರ್ ಅಂತ ಏನು ಮಾಡ್ತಾ ಇದ್ದಾನೆ, ಪರ್ಮಿಷನನ್ನು ಕೇಳ್ತಾ ಇದ್ದಾನೆ. ಓಕೆನಾ? ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, 2 ಪ್ರಶ್ನೆಗಳು 1 ಅಂಕ, ಟೋಟಲಾಗಿ 2 ಅಂಕಗಳು ಸಿಗ್ತವೆ ನಮಗೆ. ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ ಅಂತ ಕೇಳಿದ್ದಾನೆ. ಥರ್ಡ್ ಕ್ವಶನ್ ನೋಡಿ, ಚೂಸ್ ದ ಕರೆಕ್ಟ್ ಕೊಲೊಕೇಟಿವ್ ವರ್ಡ್. ಚೂಸ್ ದ ಕರೆಕ್ಟ್ ಕೊಲೊಕೇಟಿವ್ ವರ್ಡ್. ಸನ್ ಅಂತ ಇದೆ, ಇದಕ್ಕೆ ಯಾವ ವರ್ಡ್ ಕೊಲೊಕೇಟಿವ್ ವರ್ಡ್ ಸರಿ ಹೊಂತದ ಅಂತ. ಹಾಟ್, ರೈಸ್, ನೈಟ್, ನೂನ್. ನೋಡಿ, ಸನ್ ಹಾಟ್ ಸರಿ ಬರಲ್ಲ, ಸನ್ ರೈಸ್ ಅನ್ನೋದು ಸರಿ ಬರ್ತದೆ ಇಲ್ಲಿ. ಓಕೆ, ಸನ್ ನೈಟ್ ಅನ್ನೋದು ಸರಿ ಬರಲ್ಲ, ಹಾಗೆ ಸನ್ ನೂನ್ ಅನ್ನೋದು ಅದೇನಾಗಲ್ಲ, ಕೊಲೊಕೇಟಿವ್ ವರ್ಡು ಸರಿಯಾಗಿ ಬರಲ್ಲ. ಸೊ ಹಾಗಾಗಿ ಸನ್ ರೈಸ್, ಸೂರ್ಯ ಉದಯಿಸ್ತಾ ಇದ್ದಾನೆ ಅಥವಾ ಉದಯಿಸಿದ ಅನ್ನೋದು ಸರಿಯಾದ ಉತ್ತರ ಆಗಿರೋದ್ರಿಂದ ಸನ್ ರೈಸ್ ಅನ್ನೋದು ಸರಿಯಾದ ಕೊಲೊಕೇಟಿವ್ ವರ್ಡ್ ಆಗಿರ್ತದೆ. ಇನ್ನು ಫೋರ್ತ್ ಒನ್ ನೋಡಿ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಇದೆ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ದ ಕಿಂಗ್ ಮೆಟ್ ದ ವೈಸ್ ಹರ್ಮಿತ್ ಅಂತ ಇದೆ. ವೈಸ್ ಅನ್ನೋದೇನಪ್ಪ ಅಂದರೆ ಅಡ್ಜೆಕ್ಟಿವ್ ಆಗಿರ್ತದೆ. ವೈಸ್, ಜಾಣ ಅನ್ನೋದು ಅಡ್ಜೆಕ್ಟಿವ್ ವರ್ಡ್ ಆಗಿರ್ತದೆ. ಓಕೆನಾ? ಇನ್ನು ಥರ್ಡ್ ಮೇನ್ ನೋಡಿ, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ಕ್ಲೂಸ್ ಆರ್ ಗಿವನ್ ಅಂತ ಇದೆ. ಫಿಫ್ತ್ ಒನ್ ನೋಡಿ, ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್, ಯುಧಿಷ್ಠಿರ ಸೆಂಡ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ನೋಡಿ, ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್, ನಕುಲ ಅನ್ನೋದು ಆನ್ಸರು. ಇನ್ನು ನೆಕ್ಸ್ಟು ವರ್ಬ್ ಫಾರ್ಮ್ ಅಂತ ಇದೆಯಲ್ಲ, ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಟು ಏನಾಗಬೇಕಂದ್ರೆ ಸೆಂಡ್ ಇದ್ದದ್ದು ಸೆಂಟ್ ಆಗಬೇಕು. ನಕುಲ ಇದ್ದದ್ದು ಕ್ಯಾಪಿಟಲ್ ಸ್ಮಾಲ್ ಲೆಟರ್ ಇದೆ ಇಲ್ಲಿ ನಕುಲ ಅಂತ. ಸೊ ಇದೇನಾಗಬೇಕು, ಕ್ಯಾಪಿಟಲ್ ಎನ್ ಆಗಬೇಕು ಇಲ್ಲಿ. ಓಕೆನಾ? ನಕುಲ ಫಸ್ಟ್ ಲೆಟರ್ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಇರಬೇಕು, ನೇಮ್ಸ್ ಇರುವಾಗ. ಸೊ ಅದು ಒಂದು ಆಯಿತು. ಇನ್ನು ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತಲ್ಲಿ ಸೆಂಡ್ ಅನ್ನೋದು ಸೆಂಟ್ ಆಗಬೇಕಿತ್ತು. ಓಕೆನಾ? ಇಷ್ಟು ಇದೇನಪ್ಪ, ಇಷ್ಟು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 2 ಅಂಕಗಳು ಸಿಗ್ತವೆ. ಓಕೆನಾ? ಇನ್ನು ನೆಕ್ಸ್ಟ್ ಮೇನ್ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ ಕೇಳಿದ್ದಾನೆ. ಸೊ ಬನ್ನಿ ಆನ್ಸರ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. 6th ಒನ್, ಹೂ ವಾಸ್ ಯಕ್ಷ? ವೈ ಡಿಡ್ ಹಿ ಟೇಕ್ ದ ಫಾರ್ಮ್ ಆಫ್ ಡೀರ್ ಆ್ಯಂಡ್ ಯಕ್ಷ ಅಂತ ಕೇಳಿದ್ದಾನೆ. ಓಕೆ, ಆನ್ಸರ್ ನೋಡ್ತಾ ಹೋಗೋಣ. ಯಕ್ಷ ವಾಸ್ ದ ಯಮ, ದ ಲಾರ್ಡ್ ಆಫ್ ಡೆತ್. ಯಕ್ಷ ಅನ್ನೋರು ಯಾರು, ಒಬ್ಬ ಯಮ, ಅವನು ಲಾರ್ಡ್ ಆಫ್ ಡೆತ್. ಓಕೆ, ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದ ಡೀರ್ ಆ್ಯಂಡ್ ಯಕ್ಷ ಸೊ ದಟ್ ಹಿ ಮೈಟ್ ಸಿ ಹಿಸ್ ಸನ್ ಯುಧಿಷ್ಠಿರ ಆ್ಯಂಡ್ ಟೆಸ್ಟ್ ಹಿಮ್ ಅನ್ನೋದು ಆನ್ಸರ್ ಆಗ್ತದೆ. 2 ಅಂಕದ ಪ್ರಶ್ನೆ ಇದು. ಸೊ 2 ಅಂಕ ಟೋಟಲ್ ಆಗಿ ನಿಮಗೆ ಈ ಮೇನಿಂದ 4 ಅಂಕಗಳು ಸುಲಭವಾಗಿ ದೊರೀತವೆ. ಓಕೆನಾ? ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, 7ನೇ ಪ್ರಶ್ನೆ, ವೈ ವಾಸ್ ಅರುಣ ಟರ್ಮ್ಡ್ ಆಸ್ ಎ ನಾನ್ ಕನ್ಫರ್ಮಿಸ್ಟ್ ಅಂತ ಕೇಳಿದ್ದಾನೆ. ಓಕೆ, ಆನ್ಸರ್ ನೋಡ್ತಾ ಹೋಗೋಣ. ಅರುಣ ವಾಸ್ ಬರ್ನ್ into an Orthodox Hindu Bengali family in 1909 at Kalka in Haryana. Aruna broke conventions at the age of 19 to marry
Asaf Ali, a prominent figure in the freedom struggle and 20 years her senior. So she was termed a non-conformist ಅನ್ನೋದು ಆನ್ಸರ್ ಆಗ್ತದೆ. ಓಕೆ, ಇಷ್ಟು ಬರೆದ್ರೆ ನಿಮಗೆ ಸಂಪೂರ್ಣವಾಗಿ 2 ಅಂಕಗಳು ದೊರೀತದೆ. ಓಕೆನಾ. ಇನ್ನು ನೆಕ್ಸ್ಟ್ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇದೆ. ಸೊ ರೈಟ್ ದ ಸಮರಿ ಆಫ್ ದ ಪೋಯಮ್ ಉಪಗುಪ್ತ ಅಂತ. ಉಪಗುಪ್ತ ಪೋಯಮ್ದು ಸಮರಿ ಬರೀರಿ ಅಂತ ಕೇಳಿದಾನೆ. ಓಕೆ, Upagupta is a poem that it tells the story of young monk named Upagupta who lived during the time of Buddha. The poem begins with Upagupta sleeping outside the city walls of Mathura. When he suddenly awakens by the twinkling anklets, he sees a dancing girl who invites him to her house, but he politely refuses. A year later, when Upagupta was walking the same place, he finds the same woman lying sick with smallpox. Okay, Upagupta was walking in the same place. He finds the same woman lying sick with smallpox. ಅವಳಿಗೆ ಏನಾಗಿರ್ತದೆ, ಸ್ಮಾಲ್ ಪಾಕ್ಸ್ ರೋಗ ಬಂದು ಅವಳು ರೋಗಗ್ರಸ್ತ ಆಗಿರ್ತಾಳ. ಓಕೆ, he comforts her, moistens her lips with water and smears her body with a sandal balm. The woman asks Upagupta who he is, and he tells her that he is one who had promised to her when the time was ripe. Okay, the poem portrays the compassion and humanity of young monk. This poem reminds of the importance of compassion and kindness towards others even in the face of illness and suffering ಅಂತ ನೀವು ಆನ್ಸರ್ನ ಬರಿಬೇಕಾಗ್ತದೆ. ಇಷ್ಟು ಬರೆದ್ರೆ ನಿಮ್ಗೇನು ಸಿಗ್ತದಪ್ಪ ಅಂದರೆ ಸಂಪೂರ್ಣವಾದಂಥ 3 ಅಂಕ ಪೋಯಮ್ ಉಪಗುಪ್ತ ಪೋಯಮ್ ಎಂದು ಸಮರಿ ಬರೆದ್ರೆ ನಿಮಗೆ ಸಿಗ್ತದೆ. ಇನ್ನು ನೆಕ್ಸ್ಟ್ ನೋಡಿ, ಎಕ್ಸ್ಟ್ರಾಕ್ಟು. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇದೆ. 9th ಒನ್, ಲೆಟ್ ಮಿ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್ ಅಂತ ಇದೆ. ಸೊ ಹೂ ಸೇಡ್ ದಿಸ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾರು ಹೇಳಿದ್ರಪ್ಪ ಅಂದ್ರೆ ಇದನ್ನ ದ ಕಿಂಗ್ ಆನ್ಸರು ಸರಿಯಾದ ಉತ್ತರ ಆಗಿರ್ತದೆ. ದ ಕಿಂಗ್ ಹೇಳಿರ್ತಾರೆ. ಹೂ ವಾಸ್ ಇಟ್ ಸೆಡ್ ಟು, ಇದು ಯಾರು ಹೇಳಿತು? ದ ಹರ್ಮಿಟ್ ಏನಾಗ್ತದೆ ಹೇಳಿರ್ತಾನೆ. ಇನ್ನು ವಾಟ್ ಈಸ್ ದ ವರ್ಕ್ ರೆಫರ್ಡ್ ಟು ಹಿಯರ್ ಅಂತ ಇದೆ. ಆನ್ಸರ್ ನೋಡ್ತಾ ಹೋಗೋಣ. ಸಿ, ಡಿಗ್ಗಿಂಗ್ ದ ಗ್ರೌಂಡ್ ಅನ್ನೋದು ವರ್ಕ್ ಆಗಿರ್ತದೆ. ಓಕೆನಾ. ಇನ್ನು ಗ್ರೇಟ್ಫುಲ್ನೆಸ್ ಪೋಯಮಿಂದು ಇದು ಪೋಯಮಿಂದು ಫಸ್ಟ್ ಸ್ಟಾಂಜ ಕೊಟ್ಟಿದ್ದಾನೆ. ಐ ಆಮ್ ಅಂತ ಹೇಳಿದೆ. ಇಲ್ಲಿ 4 ಅಂಕದ ಒಂದು ಪೋಯಮ್ ಆಗಿರ್ತದೆ. ಸೊ ಈಸಿಯಾಗಿ ನೀವು ಈ ಒಂದು ಪೋಯಮನ್ನು ಬರೀಬೇಕಾಗಿರ್ತದೆ. ಪ್ರಾಕ್ಟೀಸ್ ಮಾಡಿರ್ತೀರಿ ಅಂತ ಭಾವಿಸ್ತೇನೆ. ಸೊ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಇದು ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು 9ನೇ ತರಗತಿ ಇಂಗ್ಲೀಷ್ ವಿಷಯದ FA1 ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ದಯವಿಟ್ಟು ಹೈಕ್ ಬಟನ್ನ ಕ್ಲಿಕ್ ಮಾಡಿ. ಆ ಹೈಕ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.